ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಶಾಂತಿ ಸಭೆಗೂ ಮುನ್ನ ಪಾಕಿಸ್ತಾನದ ಪ್ರಧಾನಿಯ ಜೊತೆಯಲ್ಲಿ ಚರ್ಚೆ ಮಾಡಲಾಗಿರುವಂಥದ್ದು. ಆ ಸಂದರ್ಭದಲ್ಲಿಯೇ ಈ ವಿಚಾರವನ್ನ ಇರಾನ್ ಹೇಳಿರುವಂಥದ್ದು, ನಾವು ಅಮೆರಿಕಾವನ್ನ ನಂಬೋದಿಲ್ಲ ಅಂತ. ಶಹಬಾಜ್ ಶರೀಫ್ ಜೊತೆಯಲ್ಲಿ ಎರಡೂ ನಿಯೋಗಗಳು ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತವೆ. ಸದ್ಯ ಇರಾನ್ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಮೊದಲು ಇರಾನ್ನ ನಿಯೋಗ ಶಹಬಾಜ್ ಶರೀಫ್ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದೆ. ಇದಾದ ಬಳಿಕ JD ವ್ಯಾನ್ಸ್ ನೇತೃತ್ವದ ಅಮೆರಿಕದ ನಿಯೋಗ ಕೂಡ ಚರ್ಚೆ ಮಾಡುತ್ತೆ ಪಾಕ್ ಪ್ರಧಾನಿ ಜೊತೆ. ಪಾಕ್ ಪ್ರಧಾನಿಯ ಜೊತೆಗಿನ ಚರ್ಚೆಯ ಬಳಿಕ ಶಾಂತಿ ಮಾತುಕತೆ ನಡೆಯುತ್ತೆ. ಅಲ್ಲಿವರೆಗೂ ಇರಾನ್ ಮತ್ತು ಅಮೆರಿಕ ಒಂದೇ ವೇದಿಕೆಯಲ್ಲಿ ಸದ್ಯಕ್ಕೆ ಕಾಣಿಸಿಕೊಳ್ಳಲ್ಲ. ಎರಡೂ ದೇಶಗಳ ನಾಯಕರು, ಎರಡೂ ದೇಶಗಳ ನಿಯೋಗಗಳು ಮೊದಲಿಗೆ ಪಾಕಿಸ್ತಾನದ ಪ್ರಧಾನಿಯಾಗಿರುವಂತಹ ಶಹಬಾಜ್ ಶರೀಫ್ ಜೊತೆ ಚರ್ಚೆ ನಡೆಸಿ ನಂತರ ಶಾಂತಿ ಮಾತುಕತೆಯನ್ನು ನಡೆಸತ್ವೆ. ಈ ಬಗ್ಗೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಈಗ ಅಮೆರಿಕನ ನಾವು ನಂಬೋದಿಲ್ಲ ಅನ್ನೋ ನಿಲುವಿನೊಂದಿಗೆ ಬಂದಿರುವಂತಹ ಇರಾನ್ ಸದ್ಯ ಪ್ರತ್ಯೇಕ ಚರ್ಚೆಗಳನ್ನು ನಡೆಸ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಈಗ ಶಹಬಾಜ್ ಶರೀಫ್ ಅವರ ಜೊತೆ ಶಾಂತಿ ಮಾತುಕತೆ ಆಗ ಸಾಧ್ಯತೆಗಳು ಇದೆಯಾ? ಯಾಕೆಂದರೆ ಇದು ಕೇವಲ ಒಂದು ದಿನದ ಸಭೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಧ್ಯತೆಗಳು ಎಷ್ಟಿದೆ ಇಲ್ಲಿ ರಾಜಿ ಆಗುವಂಥದ್ದು? ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಈ ತಾತ್ಕಾಲಿಕ ಕದನ ವಿರಾಮ ಶಾಶ್ವತ ಕದನ ವಿರಾಮ ಆಗುತ್ತಾ ಇಲ್ವಾ ಅನ್ನೋದು ಈಗ ಪಾಕಿಸ್ತಾನದಲ್ಲಿ ನಡೆಯುವ ಈ ಶಾಂತಿ ಮಾತುಕತೆಯ ತೀರ್ಮಾನವನ್ನು ಅವಲಂಬಿಸಿದೆ. ಈಗ ಪಾಕಿಸ್ತಾನಕ್ಕೆ ಅಮೆರಿಕದ ನಾಯಕರುಗಳ ನಿಯೋಗವು ಕೂಡ ಆಗಮಿಸಿದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್, ಟ್ರಂಪ್ ಅವರ ಅಳಿಯ ಜೆರಾರ್ಡ್ ಕುಶ್ನರ್ ಜೊತೆಗೆ ಮಧ್ಯಪ್ರದೇಶದ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರು ಈಗಾಗಲೇ ಪಾಕಿಸ್ತಾನಕ್ಕೆ ಆಗಮಿಸಿದ್ದಾರೆ. ಇನ್ನು ಇರಾನ್ನ ನಾಯಕರುಗಳ ನಿಯೋಗ ಪಾಕಿಸ್ತಾನಕ್ಕೆ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆನೇ ಅನುಮಾನ ಆಯಿತು. ಆದ್ರೂ ಕೂಡ ಇಂದು ಮುಂಜಾನೆ ಇರಾನ್ ನಾಯಕರುಗಳ ನಿಯೋಗ ಕೂಡ ಪಾಕಿಸ್ತಾನಕ್ಕೆ ಈ ಶಾಂತಿ ಮಾತುಕತೆಗೆ ಆಗಮಿಸಿದೆ. ಮುಖ್ಯವಾಗಿ ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಬಗೀರ್ ಗಲಿಬಾಫ್ ಅವರ ನೇತೃತ್ವದ ನಿಯೋಗ ಆಗಮಿಸಿದೆ. ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಕೂಡ ಈ ನಿಯೋಗದಲ್ಲಿ ಇದ್ದಾರೆ. ಈಗ ಎರಡೂ ದೇಶಗಳ ನಾಯಕರುಗಳು ಕೂಡ ನೇರ ಮಾತುಕತೆಯನ್ನ ನಡೆಸಲಿಕ್ಕೆ ಸಿದ್ಧ ಇಲ್ಲ. ಮೊದಲನೇದಾಗಿ ನಾವು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತೇವೆ. ಅದಾದ ಬಳಿಕ ಎರಡೂ ದೇಶಗಳು ಅಂದ್ರೆ ಅಮೆರಿಕ ಮತ್ತು ಇರಾನ್ ದೇಶಗಳ ನಾಯಕರುಗಳು ಮುಖಾಮುಖಿಯಾಗಿ ಮಾತುಕತೆಯನ್ನ ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಾತುಕತೆ ನಡೆಯೋದಕ್ಕಿಂತ ಮುಂಚಿತವಾಗಿ ಎರಡು ಕಂಡೀಷನ್ಸ್ ಗಳನ್ನ ಇರಾನ್ ಹಾಕಿದೆ. ಮೊದಲನೇದಾಗಿ ಇರಾನ್ನ ಆಸ್ತಿಗಳನ್ನ ವಿವಿಧ ದೇಶಗಳಲ್ಲಿ ಅಮೆರಿಕ ಜಪ್ತಿ ಮಾಡಿದೆ. ಜಪ್ತಿ ಮಾಡಿರುವಂತಹ ಆಸ್ತಿಗಳನ್ನ ಸಂಪೂರ್ಣವಾಗಿ ತಕ್ಷಣವೇ ರಿಲೀಸ್ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದೆ. ಮುಖ್ಯವಾಗಿ ಕತಾರ್ನ ಬ್ಯಾಂಕ್ ನಲ್ಲಿ, ಚೀನಾದಲ್ಲಿ, ಜೊತೆಗೆ ಅಮೆರಿಕಾದಲ್ಲೂ ಕೂಡ ಇರಾನ್ನ ಆಸ್ತಿ ಇದೆ ಮತ್ತು ಹಣ ಇದೆ. ಆ ಆಸ್ತಿ ಮತ್ತು ಹಣಗಳೆಲ್ಲವನ್ನು ಕೂಡ ರಿಲೀಸ್ ಮಾಡಿ ನಮ್ಗೆ ವಾಪಸ್ ಕೊಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದೆ. ಈ ಹಣ ಆಸ್ತಿನ ಸುಮಾರು $100 ಬಿಲಿಯನ್ ನಿಂದ $120 ಬಿಲಿಯನ್ ಆಗುತ್ತೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನ ನಮ್ಗೆ ತಕ್ಷಣವೇ ವಾಪಸ್ ಕೊಡಬೇಕು, ಇದನ್ನ ರಿಲೀಸ್ ಮಾಡಬೇಕು, ಈ ಜಪ್ತಿ ಮಾಡಿರೋದನ್ನ ತೆಗೆದಾಕ್ಬೇಕು ಅನ್ನುವ ಷರತ್ತನ್ನ ಇರಾನ್ ಹಾಕಿದೆ. ಈ ಷರತ್ತಿಗೆ ಈಗಾಗಲೇ ಅಮೆರಿಕ ಒಪ್ಕೊಂಡಿದೆ ಅಂತ ಹೇಳ್ತಾ ಇದೆ. ಆದ್ರೆ ಹಣವನ್ನ ಇನ್ನೂ ರಿಲೀಸ್ ಮಾಡಿಲ್ಲ. ಹೀಗಾಗಿ ಒಂದು $120 ಬಿಲಿಯನ್ ನಷ್ಟು ದೊಡ್ಡ ಮೊತ್ತದ ಹಣವನ್ನ ಇರಾನ್ಗೆ ರಿಲೀಸ್ ಮಾಡಿ ಕೊಡಬೇಕಾಗಿದೆ. ಎರಡನೇ ಕಂಡೀಷನ್ ಅಂತಂದ್ರೆ ಲೆಬನಾನ್ ನಲ್ಲಿ ಕದನ ವಿರಾಮ ಸಂಪೂರ್ಣವಾಗಿ ಜಾರಿ ಆಗ್ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದೆ. ಈಗಲೂ ಕೂಡ ಇಸ್ರೇಲ್ ದೇಶ ಲೆಬನಾನ್ ಮೇಲೆ ಮಿಲಿಟರಿ ದಾಳಿಯನ್ನ ನಡೆಸ್ತಾ ಇದ್ದು, ಆ ದಾಳಿಯನ್ನ ನಿಲ್ಲಿಸಬೇಕು ಅನ್ನುವ ಕಂಡೀಷನ್ಸ್ ಹಾಕಿದೆ. ಈ ಕಂಡೀಷನ್ಸ್ ಗಳನ್ನ ಜಾರಿಗೊಳಿಸಬೇಕು. ಜಾರಿಗೊಳಿಸಿದ ಬಳಿಕ ಅಷ್ಟೇ ನಾವು ಅಮೆರಿಕದೊಂದಿಗೆ ಮಾತುಕತೆಯನ್ನು ನಡೆಸೋದು ಅನ್ನುವ ಎರಡು ಪ್ರೀ ಕಂಡೀಷನ್ಸ್ ಗಳನ್ನ ಇರಾನ್ ಆಗ್ತಾ ಇದೆ. ಈ ಬೇಡಿಕೆಗಳು ಇನ್ನೂ ಜಾರಿ ಆಗ್ಬೇಕು ಅಂತ ಹೇಳಿದೆ. ಇದಕ್ಕೆ ಅಮೆರಿಕ ಒಪ್ಕೊಂಡ್ರು ಕೂಡ ಅದು ಜಾರಿ ಆಗಿಲ್ಲ. ಹಾಗಾಗಿ ಒಪ್ಕೊಂಡಿರ್ತಕ್ಕಂಥ ಬೇಡಿಕೆಗಳನ್ನ ತಕ್ಷಣ ಈಡೇರಿಸಿದ್ರೆ ಮಾತ್ರನೇ ಅಮೆರಿಕದ ನಾಯಕರೊಳಗೆ ಮುಖಾಮುಖಿ ಭೇಟಿಯಾಗಿ ನಾವು ಮಾತುಕತೆ ನಡೆಸ್ತೇವೆ ಅಂತೇಳಿ ಇರಾನ್ ನಾಯಕರುಗಳು ಕೂಡ ಪಟ್ಟಿಡಿದ್ರೆ. ಈಗ ಪಾಕಿಸ್ತಾನಕ್ಕೆ ಬಂದಿದ್ರು ಕೂಡ ಇನ್ನು ಇರಾನ್ನ ನಾಯಕರುಗಳು ತರಾತುರಿನಲ್ಲಿ ಅಮೆರಿಕದ ನಾಯಕರುಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿಕ್ಕೆ ಹೋಗಿಲ್ಲ. ಜೊತೆಗೆ ಅಮೆರಿಕವನ್ನ ನಂಬಲಿಕ್ಕೆ ಇರಾನ್ ಯಾಕೆ ಸಿದ್ಧ ಇಲ್ಲ ಅಂದ್ರೆ, ಈ ಹಿಂದೆ 2 ಬಾರಿ ಶಾಂತಿ ಮಾತುಕತೆ ನಡೆಸುತ್ತಲೇ ಇರಾನ್ನ ಮೇಲೆ ದಾಳಿಯನ್ನ ನಡೆಸಿದಂತಹ ಇತಿಹಾಸ ಅಮೆರಿಕ ದೇಶಕ್ಕಿದೆ. ಈ ಹಿಂದೆ ಕಳೆದ ವರ್ಷದ ಜೂನ್ ನಲ್ಲೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ನಡೀತಾ ಇತ್ತು. ಆಗ್ಲೂ ಕೂಡ ಅಮೆರಿಕದ B-2B ಬಾಂಬರ್ ಗಳನ್ನ ಇರಾನ್ಗೆ ಕಳಿಸಿ ವೈಮಾನಿಕ ದಾಳಿಯನ್ನ ಮತ್ತು ಬಾಂಬ್ ದಾಳಿಯನ್ನ ನಡೆಸಿತ್ತು ಮತ್ತು ಬಾಂಬ್ಗಳನ್ನ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ ಗಳ ಮೇಲೆ ಅಮೆರಿಕ ಹಾಕಿತ್ತು. ಜೊತೆಗೆ ಈಗ ಫೆಬ್ರವರಿ 28ಕ್ಕೆ ಮುಂಚಿತವಾಗೂ ಕೂಡ ಅಮೆರಿಕ ಮತ್ತು ಇರಾನ್ನ ನಡುವೆ ಜಿನಿವಾದಲ್ಲಿ ಮಾತುಕತೆ ನಡೀತಾ ಇತ್ತು. ಆ ಮಾತುಕತೆಗಳು ನಡೆಯುವಂತಹ ಸಂದರ್ಭದಲ್ಲೇ ಅಮೆರಿಕ ಏಕಾಏಕಿ ಇರಾನ್ನ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಈಗ ಮಾತುಕತೆಗೆ ಕರೆದ್ರೂ ಕೂಡ ಇರಾನ್ನ ಮೇಲೆ ಮತ್ತೆ ದಾಳಿಯನ್ನ ಅಮೆರಿಕ ಮುಂದುವರಿಸಬಹುದು ಅನ್ನುವ ಭೀತಿ ಕೂಡ ಇರಾನ್ನ ನಾಯಕರಿಗಿದೆ. ಹಾಗಾಗಿ ಅಮೆರಿಕವನ್ನ ಸಂಪೂರ್ಣವಾಗಿ ನಂಬುವಂತ ಸ್ಥಿತಿಯಲ್ಲಿ ಇರಾನ್ನ ನಾಯಕರುಗಳು ಇಲ್ಲ. ಈಗಾಗಲೇ 2 ಬಾರಿ ಅಮೆರಿಕ ಈ ರೀತಿ ಶಾಂತಿ ಮಾತುಕತೆಗೆ ಕರೆದೇನೆ ನಮ್ಗೆ ಕೈ ಕೊಟ್ಟು ನಮ್ಮ ಮೇಲೆ ದಾಳಿ ನಡೆಸಿದೆ. ಈಗ 3ನೇ ಬಾರಿ ಏನ್ ಮಾಡುತ್ತೋ ಅನ್ನುವ
ಪ್ರಶ್ನೆ ಕೂಡ ಇರಾನ್ ನಾಯಕರನ್ನ ಕಾಡ್ತಾ ಇದೆ. ಈಗಲೂ ಕೂಡ ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರಿದ್ದಾರೆ, ಸೇನೆ ಇದೆ, ವಾಯುಪಡೆ ಕೂಡ ಇದೆ. ಆ ಒಂದು ವಾಯುಪಡೆ ಮತ್ತು ಮಿಲಿಟರಿ ಶಕ್ತಿನ ಬಳಸಿಕೊಂಡು ಅಮೆರಿಕ ಮತ್ತೊಮ್ಮೆ ಭೂದಾಳಿಯನ್ನ ಇರಾನ್ನ ಮೇಲೆ ನಡೆಸಿದ್ರು ಕೂಡ ಯಾವುದೇ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಟ್ರಂಪ್ ಮತ್ತೆ ಭೂದಾಳಿಯನ್ನು ನಡೆಸಲಿಕ್ಕೆ ಈ ಶಾಂತಿ ಮಾತುಕತೆ ಹೆಸರಿನಲ್ಲಿ ನೆಪದಲ್ಲಿ ಸ್ವಲ್ಪ ಹೆಚ್ಚಿನ ಕಾಲಾವಕಾಶವನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ಈಗ ಜಗತ್ತಿನಲ್ಲಿ ನಡೀತಾ ಇವೆ. ಆದ್ರೂ ಕೂಡ ಈಗ ಈ ಒಂದು ಶಾಂತಿ ಮಾತುಕತೆಯಿಂದ ಶಾಶ್ವತ ಕದನ ವಿರಾಮ ಈ ಎರಡೂ ದೇಶಗಳ ನಡುವೆ ಏರ್ಪಡುತ್ತಾ ಹೇಗೆ ಅನ್ನೋದು ಕುತೂಹಲ ಕೂಡ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಶಾಂತಿ ಮಾತುಕತೆ ಯಶಸ್ವಿ ಆಗ್ಬೇಕು ಅಂದ್ರೆ ಇರಾನ್ ತಕ್ಷಣವೇ ಹೊರ್ಮುಜ್ ಜಲಸಂಧಿಯನ್ನ ಎಲ್ಲಾ ದೇಶಗಳಿಗೂ ಕೂಡ ಓಪನ್ ಮಾಡಬೇಕು, ಅಲ್ಲಿ ಯಾವುದೇ ಟೋಲನ್ನ ಸಂಗ್ರಹಿಸಬಾರ್ದು ಅನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಪವರ್ ಅನ್ನ ಹೊಂದಬಾರ್ದು, ಅಣು ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಈ ಒಂದು ಭಯೋತ್ಪಾದನಾ ಸಂಘಟನೆಗಳಾದಂತಹ ಹಮಾಸ್ಗೆ, ಜೊತೆಗೆ ಲೆಬನಾನ್ನ ಉಗ್ರಗಾಮಿಗಳಿಗೆ, ಯಮನ್ನ ಹೌತಿ ಉಗ್ರರಿಗೆ ಬೆಂಬಲವನ್ನ ನೀಡಬಾರ್ದು, ಶಸ್ತ್ರಾಸ್ತ್ರ ನೀಡಬಾರ್ದು ಅನ್ನೋ ಒಂದು ಬೇಡಿಕೆಗಳನ್ನು ಕೂಡ ಅಮೆರಿಕ ಕೂಡ ಈಗ ಇರಾನ್ನ ಮುಂದೆ ಇಡ್ತಾ ಇದೆ. ಹಾಗಾಗಿ ಇರಾನ್ನ ಬೇಡಿಕೆಗಳು ಮತ್ತು ಅಮೆರಿಕದ ಬೇಡಿಕೆಗಳು, ಈ ಎರಡೂ ದೇಶಗಳ ಬೇಡಿಕೆಗಳ ಬಗ್ಗೆ ಈಗ ಎರಡೂ ದೇಶಗಳ ನಾಯಕರುಗಳೇ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಯನ್ನ ನಡೆಸಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.